ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿ ನಮಸ್ಕಾರಗಳು. ಹೊಸ ಸರಣಿ, ಹೊಸ ಹುಡುಕಾಟ, ಹೊಸ ಸಂಚಿಕೆ. ಮೊದಲನೇದಾಗಿ ಥ್ಯಾಂಕ್ ಯು ಅಭಿಮಾನ್ ರಾಯ್ ಅವರ ಒಂದು ಸರಣಿಗೆ ಕೆಲ ಪ್ರೀತಿನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಭಿಮಾನ್ ಸರ್. ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ನನ್ನ ಗೆಳೆಯ TV9 ಮಂಜಾ, ನಿಮ್ಗೆ ಗೊತ್ತಿರ್ಬೋದು, ನನ್ನ ಶ್ರೀಕಿ ಅವರ ಸಂದರ್ಶನ ಆಗೋದಕ್ಕೆ ಅವರೇ ಮುಖ್ಯವಾದ ಕಾರಣ. ಶ್ರೀಕಿ ಇಂಟರ್ವ್ಯೂ ಎಲ್ಲ ಆದಮೇಲೆ ಮಂಜು ಜೊತೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಮಗ ನೀನು ಎಲ್ಲರದ್ದು ಮಾಡ್ತಿದ್ಯಾ, ಇವ್ರನ್ನ ಯಾಕೆ ಮರ್ತು ಬಿಟ್ಟಿದೆಯಾ ಅಂತ ಕೇಳಿದೆ. ಯಾರ ಮಗ ಅಂತ ಕೇಳಿದೆ. ಜ್ಞಾಪಿಸ್ಕೋ, ಅವರೇ ಬಹುಶಃ, ಇಫ್ ಐ ಆಮ್ ನಾಟ್ ರಾಂಗ್, ತಪ್ಪಿದ್ರೆ ಕ್ಷಮೆ ಇರಲಿ, ಅವ್ರಿಗಿಂತ ಮುಂಚೆ ಯಾರು ಹಿರಿಯರಿದ್ದರೆ ನನಗೆ ಗೊತ್ತಿಲ್ಲ. ಬಟ್ ನಾವು ನೋಡಿದಾಗೆ ಅಥವಾ ನಮ್ಮ ಚೈಲ್ಡ್ಹುಡ್ಡಲ್ಲಿ ನೋಡಿದಾಗೆ ಮೊದಲನೇದಾಗಿ ಕಲ್ಪನಾ ಅವ್ರ ವಾಯ್ಸ್ನ ಮಿಮಿಕ್ರಿ ಮಾಡ್ತಿದ್ದಂಥ ಕಲಾವಿದ, ಒಬ್ಬ ಹಾಸ್ಯ ಕಲಾವಿದ ದಿನೇಶ್ ಅವ್ರದ್ದು ಮಾಡ್ತಾಯಿದ್ರು, ಶಂಕರ್ನಾಗ್ ಅವ್ರದ್ದು ಮಾಡ್ತಾಯಿದ್ರು, ನಮ್ಮ ಮಿಮಿಕ್ರಿ ರಾಜಗೋಪಾಲ್. ನೋಡಿ, ನಿಮ್ಮಂಥ ದೊಡ್ಡ ದೊಡ್ಡ ಕಲಾವಿದ್ರಿಲ್ಲ, ಅಲ್ಲಿ ಬರೋವಾಗ ನಾನು ಬರಲ್ಲ ಅಂತೀನಿ, ಖಂಡಿತ ಬರ್ತೀನಿ. ಈಗಿನ ಕಾಲದಲ್ಲಿ ಆ ದೇವ್ರ ವರ ಸಿಗುತ್ತೆ, ಆದ್ರೆ ನನ್ನ ಮಗಳು ಮಾತ್ರ ವರ ಸಿಕ್ಕೇ ಇಲ್ಲ. ಏನ್ ಮಾಡುದು? ಗಂಡೊಂದು ಹೆಣ್ಣಾರು ಇಷ್ಟೆಲ್ಲ ಮಾತಾಡ್ಸಕ್ ಬಿಟ್ನಲ್ಲ ನಿಮ್ಮಪ್ಪ. ಅವನು ಯಾರವನು? ನಮಸ್ಕಾರ ಸರ್, ನನ್ನ ಗುರ್ತು ಛತ್ರಿ. ಈ ಛತ್ರಿ ಗುರ್ತಿಗೆ ನೀವೆಲ್ಲ ಓಟ್ ಕೊಡ್ಬೇಕಂತ ಕೇಳ್ಕೊತೀನಿ. ಅವ್ರು ಇವಾಗಿಲ್ಲ, ಕಾಲ್ವಾಗ್ಬಿಟ್ಟಿದ್ದಾರೆ. ಅವ್ರನ್ನ ಕುಟುಂಬನ ನೀನು ಯಾಕೆ ಮಾಡಬಾರ್ದು? ಅವ್ರು ಇಲ್ಲೇ ನಮ್ಮ ಮಂಜು ಇರೋದು ಕೆಂಗೇರಿನಲ್ಲಿ, ಕೆಂಗೇರಿ ಹತ್ರನೇ ಇರೋದು. ಒಂದು ಸೂಪರ್ ಅಲ್ಲ, ನನಗೂ ಆ ತಟ್ಟು ಬಂದಿರಲ್ಲ. ಥ್ಯಾಂಕ್ ಯು ಮಗ. ನೋಡಿ ಏನಾದ್ರು ಲೀಡ್ ಸಿಗುತ್ತಾ ಅಲ್ಲಿ ಅಂತ ಹೇಳಿದೆ. ಮಂಜು ಕೇಳಿದೆ. ಮಂಜು ಪಾಪ ಪ್ರಯತ್ನ ಪಟ್ಟರು, ಅವ್ರ ಕಡೆಯಿಂದ ಯಾವುದೂ ಲೀಡ್ ಸಿಕ್ಕಿಲ್ಲ. ಸರಿ, ಈ ತಲೆಗೆ ಇಷ್ಟು ಹುಳ ಬಿಟ್ಬಿಟ್ರೆ ಸಾಕು, ಹುಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನನಗೆ ಮಾಹಿತಿ ಇದ್ದಿದ್ದು, ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರುರಾಜ್ ಅವರ ತಂಡದಲ್ಲಿ ಅವರು ಮಿಮಿಕ್ರಿ ಮಾಡ್ತಾಯಿದ್ರು. ಸೊ ಗುರು ಸರ್ಗೆ ಫೋನ್ ಮಾಡಿದೆ ನಾನು. ಗುರು ಸರ್ಗೆ ಫೋನ್ ಮಾಡಿದಾಗ ಗುರು ಸರ್ ಏನು ಮಾತಾಡಿದ್ರು ಆಡಿಯೋ ಕೇಳಿಸ್ಕೊಳ್ಳಿ. ಗುರು ಸರ್, ಏನಿಲ್ಲ, ನಾನು ಫೋನ್ ಮಾಡಿದ ಉದ್ದೇಶ ಒಂದು ಹೆಲ್ಪ್ ಕೇಳೋಣ ನಿಮ್ಮ ಹತ್ರ ಅಂತ. ನಿಮ್ಮ ಸೌಂಡ್ ಆಫ್ ಮ್ಯೂಸಿಕಲ್ಲಿ ನಮಗೆಲ್ಲ ಚೆನ್ನಾಗಿ ಜ್ಞಾಪಕ ಸರ್, ಅವರು ಮಿಮಿಕ್ರಿ ರಾಜಗೋಪಾಲ್ ಅಂತ. ಅವ್ರು ಇವಾಗಿಲ್ಲ, ತೀರೋಗ್ಬಿಟ್ಟಿದ್ದಾರೆ ಗೊತ್ತು. ಬಟ್ ಅವ್ರ ಕುಟುಂಬನ ಹುಡುಕಿ ಸಂದರ್ಶನ ಮಾಡೋಣ ಅಂತ. ಏನಾದರೂ ಅವ್ರ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಸಿಗುತ್ತಾ ಗುರು ಸರ್? ನಿಮ್ಮ ಹತ್ರನೇ ಇದ್ರಲ್ಲ, ಏನಾದರೂ ಗೊತ್ತಿದೆಯಾ? ಅಲ್ಲ, ಆಕ್ಚುಲಿ ಅವರು ನಮ್ಮ ಸಂಗಡ ಸುಮಾರು ಒಂದು 7-8 ವರ್ಷ ಆದ್ರೂ ಕಾರ್ಯಕ್ರಮ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಅವರು ಅಂದ್ರೆ ಈ ಫಿಲ್ಮ್ದು ಅಲ್ಲಿ ಇಲ್ಲಿ ಮಾಡ್ತಿದ್ದಲ್ಲ, ಹಿಂಗಾಗಿ ಸ್ವಲ್ಪ ಕಡಿಮೆ ಆಗಿತ್ತು. ಹಂಗಾಗಿ ನನ್ಗೆ ಮಗಳ ಮದುವೆಗೆ ಏನೋ ಹೋಗ್ಬೇಕಾಗಿತ್ತು, ನಾನು ಹೋಗಕ್ಕಾಗ್ಲಿಲ್ಲ. ನಂಗೆ ಫೋನ್ ಮಾಡಿ ಹೇಳಿದ್ರು. ಓಕೆ. ಆಮೇಲೆ ಏನಾಯ್ತು, ಹೀಗೆ ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ ತಪ್ಪೋಯ್ತು. ಏನಾಗ್ಬೇಕಂತ ನನಗೆ ಹೇಳಿದ್ರೆ ನಾನು ಬೇಕಾರೆ. ಏನಿಲ್ಲ ಸರ್, ನಾನು 101 ನೆನಪು ಸರಣಿ ಮಾಡ್ತಾ ಇದ್ದೀನಲ್ಲ ಸರ್, ಇಂಟರ್ವ್ಯೂಗಳು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಾಡ್ತಾ ಇರ್ತೀನಿ. ಏನಾದ್ರೂ ಅವ್ರ ಫ್ಯಾಮಿಲಿ ಗಿಮ್ಲಿ ಟಚ್ ಇದೆಯಾ ನಿಮ್ಮ ಹತ್ರ? ನಂಬರ್ ಇದೆಯಾ ಕೇಳೋದಕ್ಕೆ ಮಾಡಿದೆ ಗುರು ಸರ್. ಅಷ್ಟು ಆಕ್ಚುಲಿ ನಂಬರ್ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಮಿಮಿಕ್ರಿ ಆರ್ಟಿಸ್ಟೇ. ಓಕೆ. ಸುದರ್ಶನ್ ಅಂತ, ಅವ್ರು ಇವಾಗೆಲ್ಲ ಡಬ್ಬಿಂಗ್ ಗೊತ್ತು. ಅವ್ರನ್ನ ಕೇಳಿದ್ರೆ, ಯಾಕಂದ್ರೆ ಅವರು ಮತ್ತೆ ಇವರು ಮತ್ತೆ ಸುಮಾರು ಜನ ಮ್ಯೂಸಿಕ್ ಆರ್ಟಿಸ್ಟ್ ಅವಾಗೆಲ್ಲ ಬರ್ತಾ ಇದ್ರು. ಓಕೆ. ಹಂಗಾಗಿ ಸುದರ್ಶನ್ ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಿಂಕ್ ಸಿಗ್ಬೋದು ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಗುರು ಸರ್. ಸುದರ್ಶನ್ ಅವ್ರ ನಂಬರ್ ಆದ್ರೆ ಒಂದು ಟೆಕ್ಸ್ಟ್ ಮಾಡಿ ಗುರು ಸರ್. ಕಳ್ಸ್ಕೊಡ್ತೀನಿ. ಗುರು ಸರ್ ಮಾಡ್ಬಿಟ್ಟು ಅವ್ರು ಇಮಿಡಿಯೇಟ್ ಆಗಿ ಪಾಪ ಅಲ್ಲಿ ಹೇಳ್ದಾಗೆ ಸುದರ್ಶನ್, ನಮ್ಮ ಡಬ್ಬಿಂಗ್ ಕಲಾವಿದರು, ಅವ್ರ ನಂಬರ್ ಕೊಟ್ಟರು. ಸುದರ್ಶನ್ ಅವ್ರಿಗೆ ಫೋನ್ ಮಾಡಿದೆ. ಸುದರ್ಶನ್ ಅವ್ರು ಏನು ಮಾತಾಡಿದ್ರು ನಿಮ್ಮ ಮುಂದೆ. ಸುದರ್ಶನ್ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ. ಸುದರ್ಶನ್ ಸರ್ ನಮಸ್ಕಾರ. ರಘುರಾಮ್ ಸರ್, ಹೇಳಿ ಸರ್. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ, ನೈಸ್ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಸ್ಕೂಲಿನಲ್ಲಿ ರಜನಿ ಸರ್ ವಾಯ್ಸ್ನ ಅದ್ಭುತವಾಗಿ ಮತ್ತೆ ನಮ್ಮ ರಜನಿ ಸರೇ ಮಾತಾಡಿರೋಂಗ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ ಸರ್ ನಿಮ್ಗೆ ಅದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ಸರ್. ನನಗೆ ನಮ್ಮ ಗುರು ಅವರು, ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರುರಾಜ್ ಸರ್ ನಿಮ್ಮ ನಂಬರ್ ಕೊಟ್ಟರು. ಏನಿಲ್ಲ, ನಂಗೊಂದು ಸಣ್ಣ ಫೇವರ್ ಆಗಬೇಕಾಗಿತ್ತು ನಿಮ್ಮಿಂದ ಸರ್. ನೀವಂದ್ರೆ ನಿಮ್ಮ ಪ್ರೊಫೆಷನಲ್ಲೇ ಸೀನಿಯರ್ ಆಗಿದ್ದಂತ ನಮ್ಮ ಮಿಮಿಕ್ರಿ ರಾಜಗೋಪಾಲ್ ಅಂತ ಇದ್ರಲ್ಲ ಸರ್, ಅವ್ರು ಇವಾಗ ಇಲ್ಲ, ಅಫ್ಕೋರ್ಸ್ ಕಾಲ್ವಾಗಿದ್ದಾರೆ. ಅಂದ್ರೆ ನಾನು ಇವಾಗ ಈ 101 ನೆನಪು ಅಂತ ಸರಣಿ ಮಾಡ್ತಾ ಇದ್ದೀನಿ ಸರ್. ನಾನು ಯೂಟ್ಯೂಬ್ಗೆ ಕೆಲವು ನನ್ನ ಚಾನೆಲ್ ನಲ್ಲಿ ಈ ತರ ಅಪ್ರೂಪವಾಗಿರೋ ಕಲಾವಿದರುಗಳನ್ನ ಹುಡುಕಿ ಸಂದರ್ಶನ ಮಾಡ್ತಾ ಇದ್ದೀನಿ. ನನಗೆ ಈ ರಾಜಶೇಖರ್ ಅವ್ರ ಕುಟುಂಬನ ಮಾತಾಡ್ಸೋಣ, ಅವ್ರ ಬಗ್ಗೆ ಒಂದು ಮಾಹಿತಿ. ಈ ರಾಜಗೋಪಾಲ್ ಅವ್ರ ಕುಟುಂಬನ ಮಾತಾಡ್ಸೋಣ, ಅವ್ರ ಒಂದು ಜೀವನದ ಕತೆ ದಾಖಲೆ ಮಾಡೋಣ ಅಂತ. ಗುರು ಅವ್ರಿಗೆ ನಂಬರ್ ಕೇಳಿದೆ ಸರ್. ಮೋಸ್ಟ್ಲಿ ನನ್ನ ಹತ್ರ ಇಲ್ಲ, ಮಿಸ್ ಆಗ್ಬಿಟ್ಟಿದೆ ರಘು. ಸುದರ್ಶನ್ ಸರ್ ಹತ್ರ ಕೇಳಿ ನೋಡಿ, ಮೋಸ್ಟ್ಲಿ ಅವ್ರ ಹತ್ರ ಇರ್ಬೋದು ಅಂದ್ರು. ಏನಾದ್ರು ನಿಮ್ಮ ಹತ್ರ ಅವ್ರ ಫ್ಯಾಮಿಲಿಗೆ ನಂಬರ್ ಇದೆಯಾ ಯಾರ್ದಾದ್ರು?
ನಂಬರ್ ಇಲ್ಲ ಸರ್. ಅವನು ಅಯ್ಯೋ. ಚೇಂಜ್ ಮಾಡ್ಕೊಳ್ತಿದ್ದ ಆಗಾಗ ಅನ್ಸುತ್ತೆ. ಓಕೆ ನಾನು ಮುಂದೆ ಮಂಜುನಾಥ್ ನಗರದಲ್ಲಿ ಇದ್ದಾಗ ಅವರು ಮಂಜುನಾಥ್ ನಗರದಲ್ಲೇ ಇದ್ದ. ಓಕೆ ಅಲ್ಲೇ ಅವರಪ್ಪ ಜೊತೆ ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ರು, ಜೊತೆಗೆ ಮಿಮಿಕ್ರಿ ಮಾಡ್ತಾ ಇದ್ರು. ಹಾ ಆಮೇಲೆ ನಾನು ಬೇರೆ ಏರಿಯಾಗೆ ಬಂದ್ಬಿಟ್ಟೆ. ಓಕೆ ಆದ್ಮೇಲೆ ಗಾಂಧಿನಗರದಲ್ಲೆಲ್ಲ ಸಿಗ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ವಿ. ಅವನು ಒಳ್ಳೆ ಕಲಾವಿದ, ಒರಿಜಿನಲ್ ಆಗಿ ದಿನೇಶ್ ಅವ್ರದ್ದು, ಕಲ್ಪನಾ ಅವ್ರದ್ದೆಲ್ಲ ವಾಯ್ಸ್ ಎಲ್ಲ ಮಾತಾಡ್ತಿದ್ದ. ತುಂಬಾ ದೊಡ್ಡ ಕಲಾವಿದ. ನಾನು ಎಲ್ಲಾ ಪಬ್ಲಿಕ್ ಫಂಕ್ಷನ್ ಅಲ್ಲೂ ಅವನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಅಷ್ಟು ತುಂಬಾ ಅದ್ಭುತ ಕಲಾವಿದ ಅವನು. ಹಾ ಆಮೇಲೆ ನಾನು ಬೇರೆ ಏರಿಯಾಗೆ ಬಂದ್ಮೇಲೆ ಅವನ್ನ ಜಾಸ್ತಿ ಕಾಂಟ್ಯಾಕ್ಟ್ ಅವನ ಹತ್ರ ಇರ್ಲಿಲ್ಲ, ನಾನು Okay. ಸಿಗ್ಲಿಲ್ಲ ನಾವು ನನಗೆ. ಓಕೆ ಆಮೇಲೆ ಎಲ್ಲ ಕೆಂಗೇರಿಲಿ ಫ್ಲಾಟ್ ತಗೊಂಡು ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರು. ಓಕೆ ನಾನು ಅಷ್ಟೇ. ಆಮೇಲೆ ಅವ್ರನ್ನ ನೋಡ್ಲಿಲ್ಲ ಸರ್ ನಾನು. ಅವರು ಕಾಲ್ವಾಗಿದ್ದು ನನಗೆ ವಿಷಯ ಗೊತ್ತಾಯ್ತು. ಓಕೆ ಬಹಳ ಬೇಜಾರಾಯ್ತು. ಥ್ಯಾಂಕ್ ಯು ಸುದರ್ಶನ್ ಸರ್. ಇಲ್ಲೂ ಕೂಡ ನನಗೆ ಯೂಟರ್ನೇ. ಎಲ್ಲರೂ ಕೆಂಗೇರಿ ಹತ್ರ ಒಂದು ಮನೆ, ಅಷ್ಟು ಬಿಟ್ಟರೆ ಬೇರೆ ಏನು ಲೀಡ್ ಸಿಗ್ತಾ ಇಲ್ಲ ನನಗೆ. ಸರಿ, ನಮ್ಮ ಗುರುಗಳಂತಲೇ ಕರಿತೀನಿ, ನಮ್ಮ ಮಿಮಿಕ್ರಿ ದಯಾನಂದ್ ಅವರು ಕೂಡ ಇದೇ ಪ್ರೊಫೆಷ್ನಲ್ ಆಗಿರೋದ್ರಿಂದ ಅವ್ರ ಹತ್ರ ಏನಾದರೂ ಸಿಗಬಹುದಾ, ಏನಾದರೂ ಲೀಡ್ ಸಿಗುತ್ತಾ ಅಂತ ದಯಾನಂದ್ ಸರ್ಗೆ ಫೋನ್ ಮಾಡಿದೆ. ಆಗ ದಯಾನಂದ್ ಸರ್ ಈ ಮಾತನ್ನು ಹೇಳಿದ್ರು. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಗುರುಗಳೇ ಮಾತಾಡ್ಬೋದಾ? 2 ನಿಮಿಷ ಫ್ರೀ ಇದ್ದಾರೆ ಗುರುಗಳೇ? ಆರಾಮ್ಸೆ. ಗುರುಗಳೇ ಏನಿಲ್ಲ, ನಮ್ಮ ಈ 101 ನೆನಪಿಗೆ ಈ ಮಿಮಿಕ್ರಿ ರಾಜಗೋಪಾಲ್ ಅವ್ರ ಕುಟುಂಬನ ಹುಡುಕ್ತಾ ಇದ್ದೀನಿ. ಸೊ ಅವ್ರನ್ನ ಎಲ್ಲಿ ನಾನು ಹುಡ್ಕಕ್ಕೆ ಪ್ರಯತ್ನ ಪಟ್ರು ಅವ್ರ ಫ್ಯಾಮಿಲಿ ಬಗ್ಗೆ ನನಗೆ ಡೀಟೇಲ್ಸ್ ಸಿಗ್ತಾ ಇಲ್ಲ ಗುರುಗಳೇ. ಅವರು ಒಂದ್ ಫ್ಲಾಟ್ ತಗೊಂಡಿದ್ದಾರೆ, ಸಿಂಗಲ್ Okay. ಬೆಡ್ರೂಮ್ ಫ್ಲಾಟ್. ಓಕೆ ಅದು ಎಲ್ಲಿ ಅಂದ್ರೆ, ನೀವು ಕೆಂಗೇರಿ ಉಪನಗರ ಬಸ್ ಸ್ಟಾಪ್ ಹೋಗ್ತಿರಲ್ಲ, ಹೌದು. ಅದಕ್ಕಿಂತ ಮುಂಚೆ ಅಂದ್ರೆ ನೀವು Okay. ಬೆಂಗಳೂರಿಂದ ಹೋಗ್ಬೇಕಾದ್ರೆ ಹಾ ಇನ್ನು ಇದು ಕೆಂಗೇರಿ ತಲುಪೋದ್ಕಿಂತ ಮುಂಚೆ, ಕೆಂಗೇರಿ ಅಂದ್ರೆ ಕೆಂಗೇರಿ ಉಪನಗರ ಬಸ್ ಸ್ಟಾಪ್ ಇದೆಯಲ್ಲ, ಹೌದು. ಅದು ತಲುಪೋದ್ಕಿಂತ ಮುಂಚೆ ರೈಟ್ ಸೈಡ್ ಅಪಾರ್ಟ್ಮೆಂಟ್ಸ್ ಗಳಿದೆ. ಓಕೆ ಅದ್ರಲ್ಲಿ ಒಂದು BDA ಅಪಾರ್ಟ್ಮೆಂಟ್ ಇದೆ, ಓಕೆ ಗವರ್ಮೆಂಟ್. ಓಕೆ ಎಂಟರ್ ಆದ ತಕ್ಷಣ, BDA ಒಳಗಡೆ ಎಂಟರ್ ಆದ ತಕ್ಷಣ ಫಸ್ಟ್ ಲೆಫ್ಟ್ ಅಲ್ಲಿ ಹಾ ಸಿಂಗಲ್ ಬೆಡ್ರೂಮ್ ಮನೆಗಳಿದೆ. ಓಕೆ ಸೊ ಅವ್ರ ಮನೆ 100% ಅಲ್ಲೇ ಇರ್ಬೇಕಿತ್ತು. ಸರಿ ಸರಿ ಗುರುಗಳೇ, ಸರಿ ಸ್ವಂತ ತಗೊಂಡ್ರೆ ಮನೆ ಅದು. ಓಕೆ ಅವ್ನ್ ತೀರ್ಕೊಂಡ್ಮೇಲೆ ಏನ್ ಚೇಂಜ್ ಮಾಡ್ಸಕ್ಕೆಲ್ಲ ಆಗಲ್ಲ. ಓಕೆ ಅಲ್ಲೇ ಅವ್ರ ಮನೆಯವ್ರು ಅಲ್ಲೇ ಸಿಗ್ತಾರೆ. ಥ್ಯಾಂಕ್ ಯು ಗುರುಗಳೇ. ಎಗೇನ್ ಇಲ್ಲೂ ಕೂಡ ಅವರು ಕೆಂಗೇರಿ ಇಲ್ಲಿ ಹೋಗಿ ಮನೆ ಇಲ್ಲಿ ಬರುತ್ತೆ, ಅದು ಅಷ್ಟು ಮಾತ್ರ ಹೇಳಿದ್ದು. ಅಷ್ಟು ಬಿಟ್ಟು ಬೇರೆ ಇನ್ನೇನು ಮಾಹಿತಿನೂ ಸಿಕ್ಕಿಲ್ಲ ನನಗೆ. ಒಂಥರ ಒಂದು ವಿಷಯ ಅದರ ತಲೆಗೆ ಹಾಕೊಂಡ್ಬಿಟ್ರೆ ನನಗದು ಒಂದು, ಅವ್ರನ್ನ ರೀಚ್ ಮಾಡಿಬಿಟ್ಟು ಅವ್ರ ಇಂಟರ್ವ್ಯೂ ಆಗಲ್ಲ ಅಂದರೆ ಸುಮ್ಮನೆ ಆಗ್ತೀನಿ. ಅಲ್ಲಿವರೆಗೂ ನನ್ನ ಮೈಂಡು ಸುಮ್ಮನೆ ಇರೋದಿಲ್ಲ. ಸರಿ, ಅದಕ್ಕೆ ಮಿಮಿಕ್ರಿ ಗೋಪಿ ಜ್ಞಾಪಕ ಬಂತು. ಮಿಮಿಕ್ರಿ ಗೋಪಿ ಅವ್ರಿಗೆ ಫೋನ್ ಮಾಡಿದೆ. ಗೋಪಿ ಅವ್ರಿಗೆ ಫೋನ್ ಮಾಡಿದಾಗ ಗೋಪಿ ಏನು ಮಾತಾಡಿದ್ರು? ಹಲೋ ಗೋಪಿ ಸರ್, ನಮಸ್ಕಾರ. ರಘುರಾಮ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಏನಂತ ಹೇಳಿ. ಏನಿಲ್ಲ ಗೋಪಿ ಸರ್, ನನಗೆ ಈ ನಿಮ್ಮ ಮಿಮಿಕ್ರಿ ಇದರಲ್ಲಿ ನಮ್ಮ ರಾಜಗೋಪಾಲ್ ಅಂತ ಇದ್ರಲ್ಲ ಸರ್, ನಿಮ್ಮ ಸೀನಿಯರ್, ಈ ಕಲ್ಪನಾ ವಾಯ್ಸ್ ಎಲ್ಲ ಮಾತಾಡ್ತಾ ಇದ್ರಲ್ಲ ಸರ್, ನಾನು ಚಿಕ್ಕ ವಯಸ್ಸಿದ್ದಾಗ ಚಾಮರಾಜನಗರದಲ್ಲಿ ಪಾಪ ಅವರ ಮಿಮಿಕ್ರಿ ಎಲ್ಲ ನೋಡ್ಕೊಂಡ್ ಬೆಳೆದವ್ರು ನಾವು. ಅವರು ಅದರಲ್ಲಿ ಎಸ್ಪೆಷಲಿ ಶಂಕರ್ನಾಗು NS ರಾವ್ ಅಂತಂದ್ರೆ ಕಲ್ಪನಾ ಅವ್ರದ್ದು. ಹೌದು, ನನಗ್ ಗೊತ್ತಿರೋಂಗ್ ಅವರೇ ಫಸ್ಟ್ ಕಲ್ಪನಾ ವಾಯ್ಸ್ ಅವ್ರನ್ನ ಮಾಡಿದ್ದು ಅಂದ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಹೌದು. ಆಮೇಲೆ ಇವ್ರದ್ದು ನಮ್ಮ ಸುಂದರ್ ಕೃಷ್ಣ ಅವ್ರದ್ದು ಆ ನಗು ಬೊಮ್ಮಟ ಮಾಡೋರು ಸರ್. ಅದಾದ್ಮೇಲೆ ದಯಾನಂದ್ ಸರ್ ದಯಾನಂದ್ ಸರ್ ಗುರುಗಳಾದದ್ದು. ಏನ್ ಸರ್, ಅವರು ಸದ್ಯ ಕಾಲ್ವಾದ್ರಲ್ಲ ಸರ್. ಸರ್ ಅವ್ರು ಗೊತ್ತು, ಕಾಲ್ವಾದ್ರು ಗೊತ್ತು. ಬಟ್ ಏನಂದ್ರೆ ಪಾಪ ಅವ್ರ ಫ್ಯಾಮಿಲಿ ಏನಾಗ್ಬಿಟ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್. ಅಂದ್ರೆ ಅವ್ರ ಮಕ್ಕಳು, ಇದು ಅವ್ರ ವೈಫು ಗೊತ್ತಿಲ್ಲ ನನ್ಗೆ ಯಾರು ಎಲ್ಲಿ. ಕೆಂಗೇರಿ ಅಪಾರ್ಟ್ಮೆಂಟ್ ಇದೆಯಲ್ಲ ಸರ್, BDA ಅದು, ಅಲ್ಲಿ ಒಂದು ಮನೆ ಅವರು ಪಾಪ ತಗೊಂಡ್ರು. ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಒಂದು ತಗೊಂಡ್ರು. ಅಲ್ಲಿ ಅವ್ರಿಗೆ ಒಂದ್ 4 ವರ್ಷ ಆದ್ಮೇಲೆ ಅಲ್ಲಿ ಗೃಹ ಪ್ರವೇಶ ಮಾಡಿ ಅಲ್ಲಿ ಇದೀವಿ ಅಂತಾನು ಅವ್ರು ಲಾಸ್ಟ್ ಇಯರ್ ಅಲ್ಲಿಂದಾನೆ ಅವ್ರು ಬಂದು ಹೋಗ್ತಾ ಇದ್ದದ್ದೆಲ್ಲ ಇದ್ದದ್ದು. ಆಮೇಲೆ ಅವ್ರದ್ದು ಅಂತ್ಯಕ್ರಿಯೆ ಆಗುವಾಗ್ಲೂ ಅಲ್ಲೇ ಮಾಡೋದು. ಅಲ್ಲಿ ಅವ್ರ ಮಿಸಸ್ ಅವ್ರು ಇರ್ಬೇಕು ಸರ್ ಈಗ. ಓಕೆ, ಅವ್ರಿಗೆ ಯಾರ್ದು ನಂಬರ್ ನಿಮ್ಮ ಹತ್ರ ಏನು ಕಾಂಟ್ಯಾಕ್ಟ್ ಇಲ್ವಾ ಗೋಪಿ ಸರ್? ಅವ್ರದ್ದು ಪೋಷಕ ಸಂಘದಲ್ಲಿ ಇದೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ ಸರ್, ಮೂಗು ಸುರೇಶ್ ಅವ್ರಿಗೆ ಓಕೆ ಕೇಳಿ ನೋಡ್ತೀನಿ. ಇಲ್ಲಾಂದ್ರೆ ನಮ್ಮ ಮೈಸೂರು ರಮಾನಂದ್, ಓಕೆ ಓಕೆ, ಇಬ್ಬರದ್ದು ನಂಬರ್ ಕಳ್ಸಿರ್ತೀನಿ ಸರ್. ಕಳಿಸ್ಕೊಡಿ ಸರ್ ಪ್ಲೀಸ್. ಒಂದ್ಸತಿ ನಾನು ರೀಚ್ ಮಾಡ್ತೀನಿ ಸರ್. ಸಿಗ್ಬೋದೇನೋ. ನಾನು ರೀಚ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಸರ್, ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಗೋಪಿ ಸರ್, ಎಲ್ಲ ನಿಮ್ಮಂತವ್ರ ಸಹಕಾರ. ಹುಡುಕಿ ನಿಜವಾಗ್ಲೂ ಇಂತ ಇಂಟರ್ವ್ಯೂ ಯಾರೊಬ್ರು ಮಾಡಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು. ನೋಡಿ, ಇಲ್ಲಿ ಲೀಡ್ ಸಿಕ್ತು. ಏನಂತ? ಮೂಕ್ ಸುರೇಶ್ ಅವರು ನಮ್ಮ ಮೈಸೂರು ರಮಾನಂದ್ ಅವ್ರನ್ನ ಟ್ರೈ ಮಾಡಿ ಅಂತ. ನಾನೇನು ಮಾಡ್ತೀನಿ, ಮೂಕ್ ಸುರೇಶ್ ಅವ್ರ ನಂಬರ್ ಸಿಕ್ಕಿದೆಯಲ್ಲ, ಮೂಕ್ ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ. ಮೂಕ್ ಸುರೇಶ್ ಅವ್ರಿಗೆ ಫೋನ್ ಮಾಡಿದಾಗ ಈ ಒಂದು ನನ್ನ ಹುಡುಕಾಟದ ದಿಕ್ಕು ಒಂದು ರೀತಿಗೆ ಫೋಕಸ್ ಆಗಿದ್ದಲ್ಲೇ. ಮೂಕ್ ಸುರೇಶ್ ಅವ್ರ ಹತ್ರ ನಾನು ಏನು ಮಾತಾಡಿದೆ, ಆ ಆಡಿಯೋ ಕ್ಲಿಪ್ಪಿಂಗ್ ಈಗ ನಿಮ್ಮ ಮುಂದೆ. ಹಲೋ ಸುರೇಶ್ ಸರ್ ನಮಸ್ಕಾರ, ರಘುರಾಮ್ ಮಾತಾಡ್ತಾ ಇದ್ದೀನಿ. ಸುರೇಶ್ ಸರ್ ಸರ್, ಹೇಳಿ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓ ಸೂಪರ್ ಸರ್, ಸೂಪರ್.
ಓ ಫಸ್ಟ್ ಕ್ಲಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೈಸೂರು ಗೋಪಿ ಅವರು ನಿಮ್ಮ ನಂಬರ್ ಕೊಟ್ಟರು. ನಾನು ಯೂಟ್ಯೂಬ್ಗೆ 101 ನೆನಪು ಅಂತ ಒಂದು ಸರಣಿ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಸೊ ನನಗೆ ಈ ನಿಟ್ಟಿನಲ್ಲಿ ನಮ್ಮ ಮಿಮಿಕ್ರಿ ರಾಜಗೋಪಾಲ್ ಇದ್ರಲ್ಲ ಸರ್, ಹೌದೌದು, ಅವ್ರನ್ನ ತುಂಬಾ ಅಂದ್ರೆ ನಾನು ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರು ಕೇಳಿದೆ, ಡಬ್ಬಿಂಗ್ ಆರ್ಟಿಸ್ಟ್ ಸುದರ್ಶನ್ ಕೇಳಿದೆ, ದಯಾನಂದ್ ಅವ್ರಿಗೆ ಕೇಳಿದೆ, ನನಗೆಲ್ಲೂ ಲೀಡ್ ಸಿಕ್ಕಿಲ್ಲ. ಗೋಪಿ ಅವ್ರು ಕೇಳಿದಕ್ಕೆ ನಿಮ್ಮನ್ನ ಮೈಸೂರು ರಮಾನನ್ನ ಕೇಳಿದ್ರೆ ಸಿಗುತ್ತೆ ಅಂತ ಹೇಳಿದ್ರು, ನಿಮ್ ನಂಬರ್ ಕಳಿಸ್ಕೊಟ್ರು ಸರ್. ಏನಂತಂದ್ರೆ ನಮ್ಮನೆ ಹತ್ರ, ನಂದು ಮನೆ ಕೆಂಗೇರಿ ಉಪನಗರ ಹತ್ರ ಜ್ಞಾನ ಭಾರತಿ ಬ್ಲಾಕ್ 1. ಆ ಬಿಡಿ ಅಪಾಯಿಂಟ್ಮೆಂಟ್ ಅಲ್ಲಿಲ್ಲ ಅವ್ರೀಗ. ಅಲ್ಲಿ ಅವರು ಬಹಳ ಕಷ್ಟಪಟ್ಟು ಒಂದು ಸಬ್ಸಿಡಿ ಸಿಕ್ಕಿ ಏನೋ ಆಗಿ ಪಾಪ ಅವನು ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ತಗೊಂಡಿದ್ದ. ಮನೆ ಬಹಳ ಚೆನ್ನಾಗಿತ್ತು ಅವನ ಕುಟುಂಬಕ್ಕೆ. ಅವನ ಕುಟುಂಬಕ್ಕೆ ಗಂಡ ಹೆಂಡತಿ ಅಷ್ಟೇ ಇದ್ದಿತ್ತು. ಮಗಳು ಒಬ್ಬಳಿದ್ಲು, ಅವಳನ್ನು ಮದುವೆ ಮಾಡ್ಬಿಟ್ಟಿದ್ರು. ತುಂಬಾ ಸುಂದರವಾದಂತ ಒಂದು ಸಣ್ಣ ಬಡ ಕುಟುಂಬ ಅಂತ ಹೇಳ್ತಾರೆ, ಬಡ ಕಲಾವಿದನ ಬಡ. ಸೊ ನಾನು ಅವನು ಕರೆದಿದ್ದ, ಮನೆ ಖುಷಿ ಆಯ್ತು, ಒಳ್ಳೆ ಲೊಕ್ಯಾಲಿಟಿ ಎಲ್ಲ ಆಯ್ತು. ಸ್ವಲ್ಪ ದಿನ ಸಂತೋಷವಾಗಿದ್ದ ಸರ್. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ ಸರ್ ಇವಾಗ? ಅವ್ರ ಫ್ಯಾಮಿಲಿ ಎಲ್ಲ ಸರ್ ಈಗ ಅವರು ಇಲ್ಲಿಲ್ಲ, ಅದು ಗೊತ್ತಿಲ್ಲ ಸರಿಯಾಗಿ. ಅವ್ರ ಮಗಳು ಫೋನ್ ನಂಬರ್ ನನ್ನ ಹತ್ರ ಇದೆ, ಆ ಮಗಳು ಫೋನ್ ನಂಬರ್ ನಾನು ಕೊಡಬಲ್ಲೆ. ನಿಮ್ಮನ್ನ ಒಂದ್ಸತಿ ಭೇಟಿ ಮಾಡ್ಬೋದಾ ಸುರೇಶ್ ಸರ್? ನಾನು ಖಂಡಿತ ಮಾಡಿ ಸರ್, ಭೇಟಿ ಮಾಡಿ. ಸ್ವಲ್ಪ ಮಾತಾಡ್ಬೇಕು ರಾಜಗೋಪಾಲ್ ಸರ್ ವಿಚಾರನ. ನಾಳೆ ಬರ್ಬೋದಾ ಸರ್? ನಾಳೆ ಬರ್ಲಾ, ಬಂದ್ ಭೇಟಿ ಮಾಡ್ಬೋದಾ? ಮಾಡಿ ಸರ್, ಮಾಡಿ ಸರ್. ಅಲ್ಲ ನಮ್ಮ ಕಲಾವಿದರಿಗೆ ನಂಬರ್ ಕೊಡ್ತೀನಿ, ಅವ್ರ ನಂಬರ್ ತಗೊಂಡು ಮಾತಾಡ್ಬಿಟ್ಟು ಸಂಪರ್ಕ ಮಾಡ್ಕೊಳ್ಳಿ ಸರ್. ಅವ್ರ ನೆನಪುಗಳು ಬರ್ಲಿ, ಮರ್ಕಳಿಸ್ಲಿ. ಖಂಡಿತ ಸರ್, ಅವ್ರನ್ನೊಂದ್ಸತಿ ಕೇಳಿ ಸರ್, ಅವ್ರ ನಂಬರ್ ಶೇರ್ ಮಾಡಿ ಅಂದ್ರೆ ಮಾಡಿ. ಬಟ್ ನಾಳೆ ಬಂದು ನಾನು ನಿಮ್ಮನ್ನ ಯಾವುದಕ್ಕೂ ಭೇಟಿ ಮಾಡ್ತೀನಿ ಸರ್. ಆಯ್ತು, ಅಷ್ಟರೊಳಗೆ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ನಂಬರ್ ಕೊಡ್ತೀನಿ. ಥ್ಯಾಂಕ್ ಯು ಸುರೇಶ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆದಾಗಿ. 101 ನೆನಪು